ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ? ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ? ಅದೇ ಓಬುಲ್ ರೆಡ್ಡಿಯಿಂದ ಅಷ್ಟು 70 ವರ್ಷದ ಒಬ್ಬ ವಯಸ್ಸಾಗಿರ್ತಂತ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಮಾಡಿಸೋಂತ ನೆಸಿಟಿ ಇತ್ತ ನಿಮ್ಗೆ? ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತ? ಎಷ್ಟೋ ಜನ ನಾಯಕರು ಮಾಡ್ಕೊಂಡು ಹೋಗಿದ್ದಾರೆ ರಾಜಕಾರಣ ನಮ್ಮ ತಾಲೂಕು. ವೆಂಕಟಪ್ಪನವರಿಂದ ಹಿಡಿದು, ಆಲಂಗೂರು ಶ್ರೀನಿವಾಸ್ ಅವರಿಂದ ಹಿಡಿದು, ಅಂಬರೀಷ್ ಇಂದ ಹಿಡಿದು, ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು, ನಾಗೇಶ್ ಅವರಿಂದ ಹಿಡಿದು ಯಾರು ಈ ಮಟ್ಟಕ್ಕೆ ಹಿಡಿದಿಲ್ವಲ್ಲ. ಚುನಾವಣೆ ನಡೀತಾ ಇತ್ತು, ಕಾಮನ್ ಆಗಿಬಿಟ್ಟಿದೆ. ಏನು ಕರ್ಕೊಂಡು ಹೋಗೋದು, ಟೂರ್ ಕರ್ಕೊಂಡು ಹೋಗೋದು, ಅವ್ರಿಗೇನೋ ಆಮಿಷಗಳು ತೋರಿಸೋದು, ಯಾವುದೋ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸೋದು, ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಎಲ್ಲ ಕಡೆ ಇದೆ, ನಮ್ಮ ತಾಲೂಕಲ್ಲಿ ಇದೆ ಅಂತಲ್ಲ. ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ತಾಯಿ ತೀರ್ಕೊಂಡು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ, ಈ ಕ್ಷೇತ್ರದಲ್ಲಿ ಸೋತಾಗ ಅದೇ ನೋದಲ್ಲಿ ನಮ್ಮ ತಾಯಿ ತೀರ್ಕೊಂಡು ಅಂತ. ಈ ತಾಯಿ ಬಗ್ಗೆ ಏನ್ ಹೇಳ್ತೀರಿ ಈಗ? ಏನ್ ಎಲ್ಲೋ ಹೋಗ್ತಿದ್ದ ಡೆಲಿಗೇಟ್ ಫಾರಂ ನಿಮ್ಮ ಹತ್ರನೇ ಇದೆ, ಮತ್ತ ನಿಮ್ಗೆ ಕೊಡ್ತಾ ಇದ್ದ. ಯಾಕೆ ಅಷ್ಟು ಹಿಂಸೆ ಕೊಟ್ಟು? ತಾಯಿ ಕೊನೆ ಪ್ರಾಣ ಬಿಡೋ ಟೈಮಲ್ಲಿ ಮಗ ಅಲ್ಲಿ ಇಲ್ವಲ್ಲ, ಏನ್ ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ? ನಿಮ್ಮ ಆತ್ಮಸಾಕ್ಷಿ ಇದಾಗ ಹೇಳಿ, ಇಲ್ಲ ಅವ್ರು ಕರ್ಸ್ಕೊಂಡು ಹೋಗ್ಬಿಟ್ಟು ಕೇಳಿ. ಹೇಳ್ತಾರೆ ಇಂಥ ರಾಜಕಾರಣ ಬೇಕಾಗಿತ್ತ? ನಿಮ್ಗೆ ಅಧಿಕಾರ ಇದೆ, ನೀವು ಶಾಸಕರು. ತಾಲೂಕಿನಲ್ಲಿ ಸುಮಾರು 97,000 ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು. ನೀವು ಹೇಳ್ತಾ ಇರ್ತೀರಿ ಸ್ವಲ್ಪ ಹೆಚ್ಚು ಕಡೆ 1 ಲಕ್ಷ ಮತಗಳು ಬಂದಿದೆ ನನಗೆ, ನಿಜಾನೇ. 1 ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ನಮ್ಮ ತಾಲೂಕಿನ. ನಿಮ್ಗೆ ಅಷ್ಟನ್ನ 2 ವರ್ಷ ಆಗಿರೋದು. ನೀವು ಕರೆದ್ರೆ ಬರ್ಬೇಕು ಜನ, ಡೆಲಿಗೇಟ್ಸ್. ನೀವು ಒಂದು ಮಾತು ಹೇಳಿದ್ರೆ ಫೋನ್ ಮಾಡಿದ್ರೆ ಬರ್ಬೇಕು. ನೀವೇ 2 ಟ್ರಿಪ್ ಕರ್ಕೊಂಡು ಹೋದ್ರು. 1 ಟ್ರಿಪ್ ನನಗೆ ಬರ್ತ್ಡೇ ಆಗ್ತಾ ಇದೆ, ನಿಮ್ಗೆಲ್ಲರದ್ದು ಊಟ ಅರೇಂಜ್ ಮಾಡಿದೀನಿ, ನೀವು ಖುದ್ದಾಗಿ ಬರ್ಬೇಕು ಅಂತ, ಎಲ್ಲರೂ ಊಟಕ್ಕೆ ಬರ್ಬೇಕು ಅಂತ ಕರೆದ್ರು. ಬಂದವ್ರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕೊಂಡು ಹೋದ್ರು. ತಪ್ಪಿಸ್ಕೊಂಡವ್ರನ್ನ ಮತ್ತೆ 21ನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಇವರೇ ಕಾರ್ ಹಾಕೊಂಡು ಹೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಲ್ಲಿ ಕುಡಿಸ್ಕೊಂಡು ಬಂದು, ಅವ್ರು ಬಲವಂತ ಕುಡಿಸ್ಕೊಂಡು ಊರು ಕರ್ಕೊಂಡು ಹೋಗ್ಬಿಟ್ಟು, ನೀವು ಎಲ್ಲ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದೀನಿ. ನಿಮ್ಮ ಜೊತೆಯಲ್ಲಿ ರೆಸಾರ್ಟ್ ಅಲ್ಲಿ ಹಾಲ್ಟ್ ಆಗಿದ್ದು 53 ಜನ. ನಿಮ್ ಮತ ಬಂದಿರೋದು 35 ಓಟು. ಇದರಲ್ಲಿ ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ? ಇದು ಗೆದ್ದಿದ್ದೀರಾ, ನೀವೇನು ಹೇಳ್ತೀರಿ ಇದಕ್ಕೆ? 53 ಜನ ನೀವು ಕರ್ಕೊಂಡು ಹೋದ್ರಿ, ನಿಮ್ಗೆ 35 ಜನ ನಿಮ್ಗೆ ಓಟ್ ಹಾಕಿದ್ದಾರೆ, ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ? ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರಂ ಹತ್ರ ಅವ್ರ ಹತ್ರ ತಗೊಂಡಿಲ್ಲ. ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸಕ್ಕೆ ಕಳಿಸಿಲ್ಲ. ನಾನು ಮುಳಬಾಲಲ್ಲೇ ಇದ್ದೀನಿ. ನಾನು ಯಾರಾದ್ರೂ ಒಬ್ಬ ಡೆಲಿಗೇಟ್ ಎಲ್ಲಾದ್ರೂ ಪ್ರವಾಸಕ್ಕೆ ಕಳಿಸಿದ್ದೀನಿ ಅಂತ ಹೇಳಾಕಿದ್ರೆ, ಒಂದು ಡೆಲಿಗೇಟ್ ಫಾರಂ ನಾನು ತಗೊಂಡಿದ್ದೀನಿ ಸಾಬೀತುಪಡಿಸಿದ್ರೆ, ನೀವು ಏನು ಪನಿಷ್ಮೆಂಟ್ ಕೊಟ್ಟರು? ನನಗೆ 29 ಮತ ಬಂದಿದೆ, ಕೇವಲ 6 ಮತಗಳಿಂದ ಇವತ್ತಿಂದ ನಾನು ಜನ ನಾನು ತಿಳಿಸ್ಕೊಂಡು ನಾನು ಒಪ್ಕೊಂಡಿದ್ದೀನಿ. ಯಾವ ರೀತಿ ಗೆದ್ದಿದ್ದೀನಿ? ನೀವು ಗೆದ್ದಿದ್ದೀರಾ, ನಾನು ಗೆದ್ದಿದ್ದೀನಿ. ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ JDS. ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀನಿ? ಜನ. ಇವಾಗ ನಾನು ಹೋಟೆಲ್ ಸೋತಿರ್ಬೋದು, ಜನ ಹೃದಯದಲ್ಲಿ ನಾನು ಗೆದ್ದಿದ್ದೀನಿ.